ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಬೆಳಿಗ್ಗೆನೇ ರಂಗೋಲಿ ಹಾಕಿದ್ದೇನೆ ನೋಡಿ. ಇವತ್ತು ಸ್ವಲ್ಪ ಬೇಗ ಮಾಡೋಣ ಅಂಥೇಳಿ. ಹಾಗೆ ನಾವು ಇಲ್ಲಿಂದ ಚಂದಳಿಗೆಗೆ ನಾವು ಮೊದಲಿದ್ದ ಮನೆಗೆ ಹೋದ್ವಿ. ಅಲ್ಲಿ ನಮ್ಗೆ ತುಂಬ ಕೆಲಸ ಇತ್ತು. ಏನಂದರೆ ನಮ್ಮದೊಂದು ಮರ ಇತ್ತು, ದೊಡ್ಡ ಮರ ಇತ್ತು. ಅದನ್ನೊಂದು ಕಡಿಬೇಕಿತ್ತು. ಯಾಕಂದರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಶೀಟಿನ ಮೇಲೆ ಎಲ್ಲ ಬೀಳಬಹುದು ಅಂತ. ಹಾಗೆ ಮೋನಿಶಾ ಇಲ್ಲಿ ಹಾಡು ಕೇಳ್ತಾ ವೀಳ್ಯದೆಲೆ ಏನಿದೆ ನೋಡಿ ಅದನ್ನು ಡಿವೈಡ್ ಮಾಡ್ತಾ ಇದ್ದಾಳೆ. ನಾವೇನು ಮರ ಕಡಿದ್ವಿ ನೋಡಿ, ಅದರಲ್ಲಿ ವೀಳ್ಯದೆಲೆ ಇತ್ತು ತುಂಬ. ಸೊ ಅದನ್ನೆಲ್ಲ ಇಟ್ಕೊಂಡು ಬಂದಿದ್ದೇವೆ, ಇನ್ನು ಇಲ್ಲಿ ನೆಡಬೇಕು ಅಂತೇಳಿ. ಹಾಗೆ 2 ಜನ ಕೆಲಸದವ್ರು ಕೂಡ ಇದ್ದಾರೆ. ಮೋನಿಶಾ ತುಂಬ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಮುಂಚಿನ ಮನೆಯಲ್ಲಿ ಇದ್ವಲ್ಲ, ಅಲ್ಲಿ ನೋಡಿ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ಕ್ಲೀನಿಂಗ್ ಮಾಡಿದಷ್ಟು ಮುಗೀತಾ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಹಾಗೆ ಒಂದು ದೊಡ್ಡ ಮರ ಇತ್ತು ಇಲ್ಲಿ, ಬಾದಾಮಿದು. ಅದನ್ನು ಕಟ್ ಮಾಡಿದೆವು. ಅಂದರೆ ಅದು ಈ ಶೀಟಿನ ಮೇಲೆ ಬಿದ್ದರೆ ನಮಗೆ ತುಂಬ ಕಷ್ಟ ಆಗ್ತದಲ್ವ, ಅದಕ್ಕಾಗಿ ಇಲ್ಲಿ ಶೀಟಿಗೂ ಕೂಡ ಬೀಳ್ತದೆ ಅಂಥೇಳಿ ಕಟ್ ಮಾಡಿದೆವು. ನೋಡಿ ಅಲ್ಲಿ ಗಿಡ ನೋಡಿ, ಅದು ಸತ್ತು ಹೋಗಿದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ, ಅದು ಸತ್ತು ಹೋಗಿತ್ತು ಮೇಲಿನಿಂದ. ಮತ್ತು ಬೀಳಬಾರ್ದು ಅಂತ ಹೇಳಿ ಕಟ್ ಮಾಡಿದೆವು. ಕೆಲವು ಗಿಡಗಳು ಹಾಳಾಯಿತು. ಸ್ವಲ್ಪ ಕೋಳಿಗಳೆಲ್ಲ ಇದೆ, ಅದನ್ನೆಲ್ಲ ಕೊಂಡೋಗ್ಬೇಕು ಮನೆಗೆ. ಪಿಪ್ಪೋ ಅಲ್ಲಿ ಇದ್ದಾಳೆ ನೋಡಿ, ಇವನ್ ಇಲ್ಲಿದ್ದಾನೆ. ಇಲ್ಲಿದ್ದಾನೆ ನೋಡಿ, ಇವಳು ಇಲ್ಲಿದ್ದಾಳೆ. ಇವಳು ತುಂಬ ಜೋರಿದ್ದಾಳೆ, ತುಂಬ ಅಂದರೆ ತುಂಬ ಜೋರಿದ್ದಾಳೆ. ಒಂದು ಹೇಳಿದ್ದು ಕೇಳೋದಿಲ್ಲ ಇವಳು. ಈಗ ತುಂಬ ಜೋರಾಗಿದ್ದಾಳೆ, ಒಂದು ಸಹ ಹೇಳಿದ್ದು ಕೇಳೋದಿಲ್ಲ. ಮನುಷ್ಯನಿಗೆ ಜೋರು ಮಾಡ್ತಾ ಇದ್ದಾಳೆ. ಅದೇ ತಾನೇ ನೋಡಿ ಎಷ್ಟು ಜೋರಾಗಿದ್ದಾಳೆ ಅಂದರೆ ತುಂಬ ಜೋರಾಗಿದ್ದಾಳೆ. ಈಗ ಯಾಕೆ ಅಂತ ಗೊತ್ತಿಲ್ಲ, ತುಂಬ ಜೋರಿದ್ದಾಳೆ. ನಮಗೆ ಕಷ್ಟಲಿಕ್ಕೆ ಬರ್ತಾ ಇದ್ದಾಳೆ, ಈಗ ಮುಟ್ಲಿಕ್ಕೆ ಗೊತ್ತಿಲ್ಲ ಅವಳನ್ನು. ಭಾರಿ ಜೋರಿದ್ದಾಳೆ ಅಲ್ಲಣ್ಣ. ನಿಂದು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸ್ಟೈಲ್ ಎಲ್ಲ. ಸ್ವಲ್ಪ ಕೋಳಿಗಳಿವೆ, ಅದನ್ನು ಕೂಡ ಕೊಂಡು ಹೋಗ್ಬೇಕು ಈಗ ಮನೆಗೆ. ಈಗ ನಾಯಿಯ ಗೂಡು ಏನಿದೆ ನೋಡಿ, ಅದನ್ನು ಕೂಡ ತೆಗೆದಿಟ್ಟಿದ್ದೇವೆ. ಇದೆಂಥದ್ದು ಗಿಡ ಹೀಗೆ ತೆಗೆದಿಟ್ಟದ್ದು? ಇದು ಯಾವುದರ ಗಿಡ ಅಂತೆ? ಇದು ಗೊತ್ತಿಲ್ಲ, ಯಾವುದ್ರದ್ದೊಂದು ಗಿಡ ಇದೆ. ಸೊ ಕೆಲವು ಗಿಡಗಳು ತನ್ನಷ್ಟಕ್ಕೆ ಸತ್ತು ಹೋಯಿತು ನಾವು ಹೋದ ಮೇಲೆ. ಯಾಕೆ ಅಂತ ಗೊತ್ತಿಲ್ಲ. ನೀರೇನು ಇವರು ಡೈಲಿ ಬಂದು ನೀರು ಹಾಕ್ತಿದ್ರು ನೋಡಿ, ನಿಮಗೆ ಕಾಣಿಸ್ಬೋದು, ನೀರು ಹಾಕ್ತಾ ಇದ್ರು. ಯಾಕೆ ಸತ್ತು ಹೋಯಿತು ಅಂತ ಗೊತ್ತಿಲ್ಲ. ಒಂದು 3-4 ದೈ ಗಿಡ ಸತ್ತು ಹೋಯಿತು. ಹೇಳುವಾಗ ಮಧ್ಯದಲ್ಲಿ ದೈ ಅಂತ ಹೇಳ್ತಾರೆ. ನಮಗೆ ತುಳು ಭಾಷೆಯಲ್ಲಿ ನಾವು ಗಿಡ ಅನ್ನೋದಕ್ಕೆ ದೈ ಅಂತ ಹೇಳ್ತೇವೆ. ಆ ಭಾಷೆ ನಂದು ಮಿಕ್ಸ್ ಆಗ್ತಾ ಇದೆ ಕನ್ನಡ ಮಾತಾಡುವಾಗ ನಾನು. ಸೊ ನಮ್ಮ ಮನೆಗೆ ಪೇಂಟ್ ಆಗಿದೆ ಆಲ್ರೆಡಿ. ನೀವು ಆಗಲೇ ವಿಡಿಯೋದಲ್ಲಿ ನೋಡಿರ್ತೀರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೊಂದು ಬಟ್ಟೆ ಇದೆ, ಎಲ್ಲವನ್ನೀಗ ಕ್ಲಿಯರ್ ಮಾಡಬೇಕು. ನೋಡೋಣ. ಮನುಷ್ಯ ನೋಡಿ ಎಷ್ಟು ಗಲಿಬಿಲಿಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ, ಏನೋ ಒಂದು ಮಾಡ್ತಾ ಇದ್ದಾಳೆ ನೋಡಿ. ಏನೋ ಇಲ್ಲಿ ಕಾಣಿಸ್ತಾ ಇರೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇದೇನಾ ಕೊಡ್ಲಿಕ್ಕೆ ಮನುಷ್ಯನಿಗೆ? ವೀಳ್ಯದೆಲೆನ ಸೆಟ್ ಮಾಡ್ತಾ ಇದ್ದೀವಿ. ಇದು ಆಗಲೇ ನಾವು ತೆಗೆದಿರುವಂಥ ವೀಳ್ಯದೆಲೆ. ಸೊ ಇದನ್ನು ಆಗ ಮೋನಿಶಾ ಎಲ್ಲ ತೆಗೆದು ಹಾಕಿದ್ಲು. ಈಗ ನಾನು ಮತ್ತು ಇವರು ಕೂತ್ಕೊಂಡು ಇದನ್ನು ಈ ರೀತಿ ಇಡ್ತಾ ಇದ್ದೀವಿ. ಏನಿನ ಬಂತು ನೀನೇಕು ಅತ್ತಿ ಏನಿನ ಕಾವಲೆನಾ? ಕಾವಲೆ. ಓಕೆ, ಒಂದು ಕಾವಲೆ 2 ಕಾವಲೆ ಹೇಳ್ತಾರಲ್ಲ ಆ ರೀತಿ. ಮೋನಿಶಾ, ಇದು ಏನಂದರೆ ಮೇಲೆ ಇಳಿಗಳಿವೆ, ಅದಕ್ಕೆ ನಾನು
ಮೆಣಸು ಏನಿದೆ ನೋಡಿ ಅದನ್ನು ಮಿಕ್ಸಿಲಿ ಪುಡಿ ಮಾಡಿ ಹೀಗೆ ವಾಟರ್ ಥರ ಮಾಡಿ ಅವಳಿಗೆ ಕೊಟ್ಟೆ. ಸ್ವಲ್ಪ ಸ್ಪ್ರೇ ಮಾಡು, ಇಲಿಗಳು ಒಂದು ಕೂಡ ಉಳಿಬಾರ್ದು ಅಂತ ಅನ್ಕೊಂಡು. ಕ್ಯಾಟ್ ಇಲ್ಲ ಗೈಸ್, ಹೋಗಿದೆ, ಬರ್ಲಿಲ್ಲ. ಓಡೆ ಫೋನ್ ಒಂದಿಜ್ಜದ ಅದಿರ್ತಿದ್ರೆ ಈಗ ಎಲ್ಲಿ ಇರ್ತಿರ್ಲಿಲ್ಲ. ಎಲ್ಲಿ ಹೋಯ್ತು ಅಂತ ಇಲ್ಲ, ಪುಚ್ಚೆ ಇಲ್ಲ, ಪುಚ್ಚೆ ಎಲ್ಲಿ ಹೋಯ್ತು ಏನಾಯ್ತು ಒಂದು ಗೊತ್ತಿಲ್ಲ. ನಾವು ಸಂಡೇ ಅಲ್ವಾ ಮೊನ್ನೆ, ಅಲ್ಲಿ ಮನೆಗೆ ಹೋಗಿದ್ವಿ. ಇನ್ನೊಂದು ವಾಪಸ್ ಬರುವಾಗ ಇಲ್ಲಿ ಬೇಕಿಲ್ಲ, ನಾ ಹುಡುಕಿದ್ದೆ ಫುಲ್ ನೈಟ್, ಆಗ ಸಿಗ್ಲಿಲ್ಲ. ಫುಲ್ ಹುಡುಕಿದ್ದಾಳೆ ಮನುಷ್ಯ ಮಾತ್ರ, ಎಲ್ಲಿ ಕೂಡ ಇಲ್ಲ. ಮರುದಿನ ನಾನು ಕೂಡ ಹೋಗಿ ಹುಡುಕಿದೆ, ಆಗ ಮೊಬೈಲ್ ಎಲ್ಲ ಹಿಡಿಯುವಷ್ಟು ನನಗೆ ತಾಳ್ಮೆ ಇರಲಿಲ್ಲ. ನಾನು ಹುಡುಕೊಂಡು ಹೋದೆ, ಎಲ್ಲಿಯಾದ್ರೂ ಸಿಗ್ತದ ನೋಡುವ ಅಂತೇಳಿ. ಆಚೆ ಮನೆಗೆಲ್ಲ ಹೋದ್ವಿ, ಅಲ್ಲಿ ಸಿಗ್ಲಿಲ್ಲ. ಎಲ್ಲ ಕಡೆ ನೋಡಿದ್ವಿ. ತುಂಬ ಬೇಜಾರು ಮನುಷ್ಯನಿಗೆ ಕೂಡ, ನನಗೂ ತುಂಬ ಬೇಜಾರಿದೆ. ತುಂಬ ಒಳ್ಳೆಯ ಪುಚ್ಚೆ ಅದು ನಮ್ದು. ಪುಚ್ಚೆ ಅಂತ ಹೇಳಿದ್ರೆ ಸಾಕು ಓಡಿ ಬರ್ತಿತ್ತು. ನಾವೆಲ್ಲಿಗೆ ಹೋಗಿ ಬರುವಾಗ ಬರ್ತಿದ್ರಪ್ಪ ಹೇಳಿ. ಹೌದು, ಫಸ್ಟಿಗೆ ಡೋರ್ ಓಪನ್ ಮಾಡುವಾಗ ಅದೇ ಬರುದು ಒಳಗೆ. ಹೌದು, ನಾವು ಮತ್ತೆ ಬರುದು. ಮೊದ್ಲಿಗೆ ಅದು ಒಳಗೆ ಬರ್ತಿತ್ತು, ಮಿಯಾವ್ ಮಿಯಾವ್ ಅಂತ ಹೇಳ್ತಾನೆ. ಹೌದು, ಎಂತ ತಿಂಡಿ ತಿನ್ನುವಾಗ ಸಹ ಎಂತದೋ ಒಂದು ಪುಚ್ಚೆ ಇಲ್ಲ ಅಲ್ಲ ಅಂತ ಅನಿಸ್ತದೆ. ಒಳ್ಳೆ ಪುಚ್ಚೆ ಮಾತ್ರ, ತುಂಬಾ ಒಳ್ಳೆ ಪುಚ್ಚೆ ನಮ್ದು, ತುಂಬಾ ಒಳ್ಳೇದಿತ್ತು ಮಾತ್ರ ನಮ್ಮದು. ಇದು ಅಟ್ಟ, ನಾವಿಲ್ಲಿ ಅಟ್ಟ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಏನ್ ಹೇಳ್ತಾರ ಮುಂಚ? ಹೌದಾ? ಸೊ ಇಲ್ಲಿ ಮನುಷ್ಯ ಸ್ಪ್ರೇ ಮಾಡ್ತಾ ಇದ್ದಾಳೆ, ಮಾಡ್ಲಿ ಅಂತ ಹೇಳುದು, ಕೆಳಗೆ ತನಕ ಮಾಡಾಯ್ತಾ. ಹಾಗೆ ಇಲ್ಲಿ ಸ್ವಲ್ಪ ವಸ್ತುಗಳಿವೆ. ಓ ಅಲ್ಲಿ ಎಲ್ಲ ನೋಡಿ, ಆ ಕಡೆ ಎಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲಿಗೆಲ್ಲ ಸ್ಪ್ರೇ ಮಾಡೋಣ ಅಂತ ಹಿಡ್ಕೊಂಡು ಬಂದೆ. ಇಲ್ಲಿ ಸ್ವಲ್ಪ ಬಲ್ಬ್ ಎಲ್ಲ ಹಾಕಿ, ಏನು ಅಷ್ಟು ಚೆನ್ನಾಗಿಲ್ಲ ನೋಡಿ. ಇಲಿಗಳು ಎಷ್ಟು ಉಪದ್ರ ಮಾಡಿದಿವೆ ನೋಡಿ, ಇಲಿಗಳು. ಆಮೇಲೆ ಪಾರಿವಾಳ ಬರ್ತದೆ. ಹಾ, ಯಾರು ಹೇಳಿದ್ದು? ನಿನ್ನೆ ಫ್ಯಾನಲ್ಲಿ ಕೂತಿತ್ತು ಗೊತ್ತುಂಟಾ? ಇದು ಇಲ್ಲಿಗೆ ಕೂಡ ಸ್ಪ್ರೇ ಮಾಡು. ಎಲ್ಲಿ ನೋಡಿಕೊಂಡು ಹೋಗು. ಇನ್ನು ಫ್ಲಿಪ್ಕಾರ್ಟಲ್ಲಿ ಒಂದು ವಸ್ತುನ ತರಿಸಿದೆ. ಯಾಕಂದರೆ ಮನೆಯಲ್ಲಿ ವೈಫೈ ಬಂದಿದೆ ಅಲ್ವಾ, ಅದನ್ನು ಒಂದು ಕರೆಕ್ಟಾಗಿ ಸೆಟ್ ಮಾಡಿ ಇಡೋಣ ಅಂಥೇಳಿ. ಸೊ ಯಾವ ರೀತಿ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ. ನೋಡಬೇಕಾದ್ರೆ ಚೆನ್ನಾಗೇ ಪ್ಯಾಕ್ ಮಾಡಿದರು, ಚೆನ್ನಾಗೇ ಇತ್ತು. ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಚೆನ್ನಾಗೇ ಪ್ಯಾಕಿಂಗ್ ಚೆನ್ನಾಗೇ ಇತ್ತು ನೋಡಿ. ಈ ರೀತಿ ಇದೆ, ಬ್ಲ್ಯಾಕ್ ಕಲರಲ್ಲಿದೆ. ಬ್ಲ್ಯಾಕ್ ಕಲರೇ ತರಿಸಿರುವಂಥದ್ದು. ಕವರೆಲ್ಲ ಎರಡೆರಡು ಕವರ್ ಹಾಕ್ಕೊಂಡು ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಅದರಲ್ಲೇ ಎಲ್ಲ ಸ್ಕ್ರೂ ಬೋಲ್ಟ್ ಎಲ್ಲ ಬಂದಿತ್ತು. ಸೊ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ಮನುಷ್ಯನ ಕಾಲೇಜಿಗೆ ಬಂದಿದ್ದೇನೆ. ಮನುಷ್ಯನಿಗೆ ಇವತ್ತು ಡ್ಯಾನ್ಸ್ ಉಂಟಂತೆ. ಸೊ ಡ್ಯಾನ್ಸಿಗೆ ರೆಡಿ ಆಗ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ. ಹಾಗೆ ನನ್ನನ್ನು ಕೂಡ ಡ್ಯಾನ್ಸ್ ನೋಡಿ ಹೋಗಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ, ಬೇಡ ಅಂತ ಅನಿಸ್ತಾ ಇದೆ. ಕ್ಲಾಸಲ್ಲಿದ್ದೇನೆ, ಎಲ್ಲಿ ಯಾರೂ ಇಲ್ಲ ನೋಡಿ. ಅದೆಲ್ಲ ಹಾಸ್ಟೆಲ್ ಮತ್ತು PG ನಾವಿಬ್ಬರಿದ್ದೇವೆ. ಇವಳು ಊಟ ಮಾಡ್ತೇನೆ ಅಂತ ಬಂದದ್ದು, ಆಯಿತಾ. ಸ್ಟೂಡೆಂಟ್ಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ನಮ್ಮನ್ನು ನೋಡ್ತಾ ಇದ್ದಾರೆ, ಇವರು ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಓಕೆ, ಆಮೇಲೆ ಸಿಗ್ತಾನೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ. ಚಪಾತಿ ಏನು ಮಾಡ್ತಾ ಇದ್ದಾಳೆ ನೋಡಿ. ಚಳಿ ಆಗ್ತಾ ಇದೆ, ನನಗೂ ತುಂಬ ಚಳಿ ಆಗ್ತಾ ಇದೆ. ನಾನು ಕೂಡ ಇಲ್ಲೇ ನಿಲ್ಲುವ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲೇ ನೀರು ಬಿಸಿ ಕೂಡ ಮಾಡ್ತಾ ಇದ್ದೇವೆ ನಾವು. ತುಂಬ ಖುಷಿ ಅನ್ನಿಸ್ತಾ ಇದೆ. ಹಳ್ಳಿ ಲೈಫ್ ನಮ್ಮದು. ವಾವ್, ಚೆನ್ನಾಗಿ ಅನಿಸುತ್ತೆ ನೋಡಿ.
ಹೇಗೆ ಬಿಸಿ ಮಾಡ್ತಾ ಇದ್ದಾಳೆ ಕಾಲೆಲ್ಲ ಅಂತ. ದೇವಾ ನೋಡಿ, ಓ ಅಲ್ಲೊಂದು ಮನೆ ಕಾಣಿಸ್ತಾ ಇದೆ ನೋಡಿ, ಆ ಕಡೆ ಒಂದು ಮನೆ ಕಾಣಿಸ್ತಾ ಇದೆ. ಓ ಇಲ್ಲಿ ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ಇಲ್ಲ ಕಾಣಿಸ್ತಾ ಇಲ್ಲ. ಆ ಕಡೆ ಒಂದು ಮನೆ ಇದೆ, ಈ ಕಡೆ ಒಂದು ಮನೆ ಇದೆ, ಇಲ್ಲಿ ನಮ್ಮ ಮನೆ ಇದೆ. ನಾವಿಬ್ರು ಇಲ್ಲಿದ್ದೇವೆ. ಫ್ಲಾಶ್ ಮಾಡ್ಲಕ್ಕ ಅದನ್ನು ಆನ್ ಮಾಡ. ಇಲ್ಲಿ ಫ್ಲ್ಯಾಶ್ ಇಲ್ಲಿ ಆನ್ ಆಗ್ತದಾ? ಓ ನಾವಿಬ್ಬರು ಇಲ್ಲಿದ್ದೇವೆ. ನೋಡಿ ಮನುಷ್ಯ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಕಾಲು ಫುಲ್ ಕೋಲ್ಡ್ ಆಗಿದೆ, ತುಂಬ ಕೋಲ್ಡ್, ತುಂಬ ಕೋಲ್ಡ್ ಇದೆ, ತುಂಬ ಕೋಲ್ಡ್ ಇದೆ ಇವತ್ತು. ಸಾಕ್ಸ್ ಹಾಕಿ ಮಲಗೋದು ನಾನು. ಹೌದು. ಸ್ವಲ್ಪ ಜಮ್ಮು ಕಾಶ್ಮೀರ ಇದು ಜಮ್ಮು ಕಾಶ್ಮೀರ ಅಂತದ. ಕಾಶ್ಮೀರ ಮನಾಲಿದ ಫುಲ್ ಆಗ್ತದೆ. ಇವತ್ತೊಂದು ನಾಲ್ಕಂಡೆ ನೋಡಿ, ತುಂಬ ಚಳಿ ಆಗ್ತಾ ಇದೆ ಆ್ಯಕ್ಚುಲಿ ನೋಡಬೇಕಾದ್ರೆ. ಇವತ್ತು ತುಂಬ ಚಳಿ ಇದೆ, ಯಾಕೆ ಅಂತ ಗೊತ್ತಿಲ್ಲ, ತುಂಬಾನೇ ಚಳಿ ಇದೆ. ಎಮ್ಮೆ ಬರ್ತಿದ್ರೆ ಹೇಳ್ತಿದ್ರು ಇದೆಲ್ಲ ಎಂತ ಚಳಿ, ನೀವು ಮತ್ತೆ ಮನಾಲಿಗೆ ಹಿಮಾಲಯಕ್ಕೆ ಹೋಗುದಂತೆ ಅಂತ ಹೇಳ್ತಾರೆ. ಅವರೊಂದು ಹೋಗಿ ಬಂದಾದ್ಮೇಲೆ ನಮಗೆ ಚಳಿ ಅಂದ್ರೆ ಎಂತ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಅವರ ಬಾಡಿ ಒಂದು ಕೋಲ್ಡ್ ಆದ್ರೆ ಆಗ್ತದೆ ಅವರಿಗೆ ಅಷ್ಟೇ. ಅಂದ್ರೆ ಅವರಿಗೆ ಅಷ್ಟು ಕೋಲ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಲ್ಲಿಗೆ ಒಮ್ಮೆ ಹೋಗಿ ನಾನ್ಸ ಹೋಗ್ತೇನೆ, ಮತ್ತೆ ನಾನ್ಸ ಹೇಳ್ತೇನೆ ಏನೆಂತ ಸುಮ್ಮನೆ ಅಂತ. ಹಾಗೆ ಈ ಲಾಗ್ನ ನಾವು ಇಲ್ಲಿ ಎಂಡ್ ಮಾಡ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.